ಸ್ವಾಗತ. ಇವತ್ತು ನ್ ನಾಗಪಂಚಮಿ ಸ್ಪೆಷಲ್ ಮತ್ತು ನಾಗದೇವರು ಮತ್ತು ನಾಗ ಚೌತಿ ಸ್ಪೆಷಲ್ ನಾಗ ಚೌತಿ ಸ್ಪೆಷಲ್ ಮತ್ತು ಗರುಡ ದೇವರು ಮತ್ತು ನಾಗದೇವರು ಹೇಗೆ ಹುಟ್ಟಿದ್ದಾರೆ, ಅವರು ಹೇಗೆ ಹೇಗೆ ಜನ್ಮಿಸಿದರು, ಅವರ ಜನ್ಮದ ರಹಸ್ಯವನ್ನು ಹೇಳುತ್ತಿದ್ದೇನೆ. ಕಶ್ಯಪ ಮಹರ್ಷಿಗೆ ಭಾಳ ಅಂದರೆ ಭಾಳ ಮಂದಿ ಪತ್ನಿಯರಿರ್ತಾರೆ. ಅವರಲ್ಲಿ ಇಬ್ಬರು ಕದ್ರುವ ಮತ್ತು ವಿನತಿ. ಕದ್ರುವ ಮತ್ತು ವಿನತಿ ಇರ್ತಾರೆ. ಕದ್ರುವ ಮತ್ತು ವಿನತಿ ಇರುತ್ತಾರಲ್ಲ, ಅವರಿಬ್ಬರ ಪತ್ನಿಯರು. ಕಶ್ಯಪ ಮಹರ್ಷಿ ಭಾಳ ಮಂದಿ ಪತ್ನಿಯರಲ್ಲಿ ಕದ್ರುವ ಮತ್ತು ವಿನತಿ. ಕದ್ರುವ ಏನು ಆಸೆ ಇರುತ್ತದೆ? ಕದ್ರುವಗೆ ನನಗೆ ಬಹಳ ಜನ ನಾಗ ಸಂತಾನ ಬೇಕೆಂದು ಆಸೆ ಇರುತ್ತದೆ. ವಿನತಿಗೆ ಏನಿರ್ತದೆ? ನನಗೆ ಇಬ್ಬರು ಬಲಿಷ್ಠ ಪುತ್ರರು ಬೇಕೆಂದು ಆಸೆ ಇರುತ್ತದೆ. ಹಾಗೆಯೇ ಇಬ್ಬರಿಗೆ ಸಂತಾನವನ್ನು ಭಾಗ್ಯವನ್ನು ಕೊಡ್ತಾರೆ ಕಶ್ಯಪ ಮಹರ್ಷಿಗಳು. ಕದ್ರುವ ಮತ್ತು ವಿನತಿಗೆ. ಕದ್ರುವಗೆ 1000 ನಾಗ ಸಂತಾನ ಮತ್ತು 1000 ನಾಗ ಸಂತಾನ ಕದ್ರುವಗೆ ಕೊಡ್ತಾರೆ. ವಿನತಿಗೆ ಏನು ಕೊಡ್ತಾರೆ? ವಿನತಿಗೆ ಇಬ್ಬರು ಬಲಿಷ್ಠ ಪುತ್ರರ ಸಂತಾನ ಕೊಡ್ತಾರೆ. ಕದ್ರುವಗೆ ಇದರಲ್ಲಿ ಕದ್ರುವಗೆ ನಾಗ ಸಂತಾನ 1000 ನಾಗ ಸಂತಾನ. ವಾಸುಕಿ ಮತ್ತು ಶೇಷ ಮತ್ತು ಕಶ್ಯಪ ಬಲಿಷ್ಠ ನಾಗದೇವರು ಹುಡುತ್ತಾರೆ. ಬಲಿಷ್ಠ ನಾಗ ಸಂತಾನ ಹುಟ್ಟುತ್ತದೆ. ಕದ್ರುವಗೆ ಮತ್ತು ವಾಸುಕಿ ಕಶ್ಯಪ ಶೇಷ ಇವ್ರು 3 ಬಲಿಷ್ಠ ನಾಗ ಸಂತಾನ ಹುಡುತ್ತದೆ. ಆದರೆ ವಿನತಿಗೆ ಮೊಟ್ಟೆಯು ಬಹಳ ಜನದಿಂದ ಕಾಯ್ದು ಆ ಮೊಟ್ಟೆನೇ ಒಡೆಯಲ್ಲ. ಕಾಯಕ್ಕೆ ತಾಳ್ಮೆ ಇಲ್ಲಾರ್ದು ಮೊಟ್ಟೆ ಒಡೆದ್ಬಿಟ್ಟೈತಿ. ಅರುಣ ಎಂಬ ಅರ್ಧ ಮಗು ಜನ್ಮಿಸಿದೆ. ಅರುಣ ಕದ್ರುವಗೆ ಶಾಪೆಯನ್ನು ಕೊಡುತ್ತಾನೆ. ಮತ್ತು ಇನ್ನೊಂದು ಮೊಟ್ಟೆ ಇರ್ತದೆ. ಇನ್ನೊಂದು ಮೊಟ್ಟೆ ಭಾಳ ದಿನ ಕಾದ ನಂತರ ಈ ಸತಿ ಮೊಟ್ಟೆಯನ್ನು ಒಡೆದಿಲ್ಲ. ಬಲಿಷ್ಠವಾದ ಗರುಡ ದೇವರು ಹುಟ್ಟುತ್ತಾರೆ. ಭಾಳ ದಿನ ಕಾದ ನಂತರ ಇನ್ನೊಂದು ಮೊಟ್ಟೆ ಒಡೆಯುತ್ತದೆ. ವಿನತಿಗೆ ಬಲಿಷ್ಠವಾದ ಗರುಡ ದೇವರು ವಿನತಿಗೆ ಹುಟ್ಟುತ್ತಾರೆ. ಒಂದು ದಿನ ಒಂದು ಕುದುರೆಯು ಆಕಾಶದಲ್ಲಿ ಹೋಗುತ್ತಿರುವಾಗ ಒಂದು ಕುದುರೆಯು ಹೋಗುತ್ತದೆ. ವಿನತಿ ಎನ್ನುತ್ತಾಳೆ, ಈ ಕುದುರೆಯ ಬಾಲ ಬಿಳಿಯಾಗಿದೆ ಅಂತ. ಕದ್ರುವ ಎನ್ನುತ್ತಲೇ ಇದರ ಕುದುರೆಯ ಬಾಲ ಕಪ್ಪಾಗಿದೆ ಅಂತಾರೆ. ಕಪ್ಪಾಗಿದೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಆವಾಗ ಕಪ್ಪಾಗಿದ್ದು ಬೆಳೆಯಾಗ ಒಂದು ಷರತ್ತನ್ನು ಇದು ಬಿಳಿಯಾಗಿದ್ದರೆ ಇದು ಒಂದು ವೇಳೆ ಕಪ್ಪಾಗಿದ್ದರೆ ನಾನು ಕದ್ರುವ ವಿನತಿಗೆ ನೀನು ದಾಸಿಯಾಗಿರಬೇಕನ್ನುತ್ತಾಳೆ. ಹಾಗೆಯೇ ಕದ್ರುವ ಎನ್ನುತ್ತಾಳೆ, ನಮ್ಮ ನಾಗ ಸಂತಾನಕ್ಕೆ ಹೋಗಿ ಯಾರನ್ನೊಬ್ಬರು ಇಲ್ಲಿಂದ ನಾನು ಶಾಪ ಆಗುತ್ತೇನೆ ಅದಕ್ಕೆ ಆ ಬಾಲಕ್ಕೆ ಸುಟ್ಟಿಕೊಳ್ಳಿ ಕಪ್ಪಾಗುತ್ತದೆ ಅಂತ ಹೇಳುತ್ತಾಳೆ ವಿನತಿ. ಕದ್ರುವ ಹೇಳುತ್ತಾಳೆ ಬಾಲಕ್ಕೆ ಸುಟ್ಟ. ಆದಿ ಕದ್ರುವ ತಾಯಿ ಮಾತು ಮೀರಿಲ್ಲದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಬಾಲಕ್ಕೆ ನಾಗ ಸಂತಾನ ಸುಟ್ಟಿಕೊಳ್ಳುತ್ತದೆ. ಆವಾಗ ಕದ್ರುವ ವಿನತಿ ನೋಡಿದಾಗ ಬಾಲ ಕಪ್ಪಾಗಿರುತ್ತೆ. ಆವಾಗ ಕದ್ರುವಗೆ ವಿನತಿ ದಾಸಿಯಾಗುತ್ತಾಳೆ. ಗರುಡ ದೇವರು ತಾಯಿ ದಾಸಿಯಾಗಿ ನೋಡಲಾಡದ ಪೂರ ಗರುಡ ದೇವರು ದುಃಖ ತಾಳಾಗ್ತಾರೆ. ಆವಾಗ ಏನಂತಾರೆ, ನಮಗೆ ನಾಗದೇವರು ನಮಗೆ ಅಮೃತವನ್ನು ತಂದು ಕೊಡುತ್ತಾರೆ. ಗರುಡ ದೇವರು ಸ್ವರ್ಗಕ್ಕೆ ಹೋಗಿ ಅಮೃತ ಕಳಶವನ್ನು ತರುತ್ತಾರೆ. ಆವಾಗ ತಂದು ಕೊಟ್ಟರೆ ಅದು ನಾಗ ಸಂತಾನಗೆ ಅಮೃತ ಕಳಶವನ್ನು ಕೊಟ್ಟರೆ ಆವಾಗ ಇಂದ್ರದೇವರು ಅದನ್ನು ಎತ್ತಿಕೊಳ್ಳೋ ಹೋಗುತ್ತಾರೆ. ಇವಾಗ ಅದು ದೊರೆಯೋದಿಲ್ಲ. ನಾಗ ಸಂತಾನಕ್ಕೆ ಅಮೃತವು ದೊರೆಯೋದಿಲ್ಲ. ಆವಾಗ ವಿಷ್ಣುದೇವರು ಗರುಡನ ಬಲಿಷ್ಠ ಪರಿಕ್ರಮವನ್ನು ನೋಡಿ ವಿಷ್ಣುದೇವರು ಪ್ರಸನ್ನರಾಗಿ ವಿಷ್ಣುದೇವರು ಗರುಡನವನ್ನು ವಾಹನವಾಗಿ ಸ್ವೀಕರಿಸುತ್ತಾರೆ. ಆವಾಗಿನಿಂದ ಗರುಡ ದೇವರು ವಿಷ್ಣುದೇವರಿಗೆ ವಾಹನವಾಗಿ ಇರುತ್ತಾರೆ. ಹೇಳುತ್ತೇನೆ. ಇನ್ನೊಂದು ಕಥೆ ಆಗುತ್ತದೆ ಹೇಳುತ್ತಾ ಆವಾಗಿನಿಂದ ವೈರ್ಯವು ಇರುತ್ತದೆ. ಗರುಡ ದೇವರಿಗೆ ಮತ್ತು ನಾಗದೇವ ಅವಾಗಿಂದ ವೈರಾಗ್ಯವು ಹುಟ್ಟುತ್ತದೆ ಅಂತ ಹೇಳ್ತಾ, ನನ್ನ ಚಾನಲ್ ಇಂಥ ಚಾನಲ್ ಒಳ್ಳೆಯ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ತಾ
ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಿ, ಕಾಮೆಂಟ್ ಮಾಡಿಲ್ಲ. ಜೈ ಹಿಂದ್. ನಿಮ್ಮಂಥ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್‌ಗೆ ಶೇರ್ ಮಾಡಿರಿ.